ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಈ ದಿವಸ ಬಿಳಿ ಇಡ್ಲಿ ಕೆಂಪು ಚಟ್ನಿ ಅಂತ ಮಾಡಿ ತೋರಿಸ್ತಿದ್ದೀನಿ. ಈ ಇಡ್ಲಿನಲ್ಲಿ ಒಂದು ವಿಶೇಷವಾದ ಪದಾರ್ಥ ಇದೆ, ಅದರಿಂದ ಬೆಳ್ಳಕ್ಕೆ ಬರುತ್ತೆ. ಅದನ್ನ ಎಲ್ರಿಗೂ ತೋರಿಸ್ತೀನಿ, ನೋಡ್ತಿರಂತೆ. ಕೆಂಪು ಚಟ್ನಿ ಅದನ್ನು ತೋರಿಸ್ತೀನಿ, ಯಾವ ಯಾವ ಪದಾರ್ಥ ಬೇಕು ಅಂತ ತೋರಿಸ್ತೀನಿ. ಇದು ವಿಜಯ್ ಅಕ್ಕಿ ತರಿ ಅಂಗಡಿನಲ್ಲಿ ಸಿಗುತ್ತಲ್ಲ, ಪ್ರಾವಿಷನ್ ಸ್ಟೋರ್ಸ್ ಅಲ್ಲಿ, ಅದು ಅಕ್ಕಿ ತರಿ. ಇದು ಗುಂಡು ಉದ್ದಿನ ಬೇಳೆ ಅಂತ ಸಿಗುತ್ತೆ. ಈ ತರ ಇರುತ್ತೆ. ಉದ್ದಿನ ಕಾಳು ಬೇಳೆ ಅಲ್ಲ ಇದು. ಆಮೇಲೆ ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಮುಖ್ಯವಾಗಿ ಸೀಕ್ರೆಟ್ ಇದು ಪದಾರ್ಥ, ಸೀಮೆ ಅಕ್ಕಿ. ಇದು ನಾವು ಎಷ್ಟು ಅಕ್ಕಿ ತರಿ ನೀವು ಅಳತೆನಲ್ಲಿ ಹಾಕ್ತಿರೋ ಅದರಲ್ಲಿ ಅರ್ಧ ಉದ್ದಿನ ಕಾಳು ಸಾಕು. ಹಾಕ್ಬಿಟ್ಟು ಇದನ್ನ ಬೇರೆ ನೆನೆಸಿಡ್ಬೇಕು. ಒಂದು 4 ಗಂಟೆ ಕಾಲ ಬೇರೆ ಬೇರೆ ನೆನೆಸಿಟ್ಬಿಟ್ಟು ಇದನ್ನ ಫಸ್ಟ್ ರುಬ್ಬಿಟ್ಟು, ಈ ಉದ್ದಿನ ಬೇಳೆ ಫಸ್ಟ್ ರುಬ್ಬಿಟ್ಟು ಅದನ್ನ ಪಾತ್ರೆಗೆ ತಗೊಂಡು ಆಮೇಲೆ ಇದನ್ನು ಇನ್ನು ಸ್ವಲ್ಪ ಹೊತ್ತು ಗ್ರೈಂಡಿಂಗ್ ಮಿಷನ್ ಅಥವಾ ಮಿಕ್ಸಿಗೆ ಹಾಕ್ಬಿಟ್ಟು ಎಲ್ಲ ರುಬ್ಬಿಟ್ಟು ಅದಾದ್ಮೇಲೆ ಎಲ್ಲ ಮಿಕ್ಸ್ ಮಾಡೋದು. ಅದ್ರ ಜೊತೆಗೆ ಉದ್ದಿನ ಬೇಳೆ ಜೊತೆಗೆ ಸೀಮೆ ಅಕ್ಕಿ 1 ಗಂಟೆ ಕಾಲದ ಮುಂಚೆ ನೆನೆಸಿಟ್ಟು ಸೀಮೆ ಅಕ್ಕಿನೂ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಗೂರವಾಗಿರುತ್ತೆ ಇಡ್ಲಿ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಬೆಳ್ಳಕ್ಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಪದಾರ್ಥ ಇಡ್ಲಿಗೆ ಬೇಕಾಗಿರೋದು. ಚಟ್ನಿಗೆ ಬೇಕಾಗಿರೋ ಪದಾರ್ಥ: 2 ಸ್ಪೂನ್ ಎಣ್ಣೆ, 2 ಟೀ ಸ್ಪೂನ್ ಎಣ್ಣೆ, ಸಾಸಿವೆ, ಒಂಚೂರು ಇಂಗು, ಬ್ಯಾಡಗಿ ಮೆಣಸಿನ್ಕಾಯಿ 2 ತಗೊಂಡಿದ್ದೀನಿ, 1 ಬಟ್ಲು ತೆಂಗಿನಕಾಯಿ, 1 ಸ್ಪೂನು ಹುಣಸೆಹಣ್ಣು ರಸ, ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರ ಅಷ್ಟು ನೆನೆಸಿಟ್ಕೊಂಡು ರಸ ಮಾಡ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಸಕ್ಕರೆ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, 1-2 ಕಡ್ಡಿದು ಎಸ್ಲು ಕರ್ಬೇವಿನ ಸೊಪ್ಪು. ಇಷ್ಟು ಪದಾರ್ಥ ಬೇಕಾಗಿರೋದು. ವೀಕ್ಷಕರೆಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ದಯವಿಟ್ಟು. ಚಟ್ನಿಗೆ ಬಾಣ್ಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಚಟ್ನಿ ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ಕಾಯ್ಬೇಕು, ಬಿಸಿ ಆಗ್ಬೇಕು ಚೆನ್ನಾಗಿ. ಸಾಸಿವೆ ಹಾಕ್ತಿದ್ದೀನಿ ಒಗ್ಗರಣೆಗೆ. ಮುಚ್ಚಳ ಮುಚ್ಚಿಬಿಟ್ರೆ ಮೇಲೆಲ್ಲ ಹಾರಲ್ಲ ಅಂತ ಅಷ್ಟೇ. ಇದನ್ನ ಇವಾಗ ತೆಗೆದಿಟ್ಕೊಂಡ್ಬಿಟ್ರೆ ಹಿಂದೆನೇ ಒಂದ್ಸಲ ತೋರಿಸಿದ್ದೆ. ಇದನ್ನ ಚಟ್ನಿಗೆ ಬೆರೆಸೋಕ್ ಸರಿ ಹೋಗುತ್ತೆ. ಇದೆಲ್ಲ ಟಿಪ್ಸು. ಇವಾಗ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, 1 ಬಟ್ಲು ತೆಂಗಿನಕಾಯಿ. ಸ್ವಲ್ಪ ಉರಿ ಜೋರ್ ಮಾಡ್ಕೊತಾ ಇದ್ದೀನಿ. ಮತ್ತೆ 2 ಬ್ಯಾಡಗಿ ಮೆಣಸಿನ್ಕಾಯಿ. ನಿಮಗೆ ರುಚಿಗೆ ತಕ್ಕಷ್ಟು ಜಾಸ್ತಿ ಬೇಕು ಅಂದ್ರೆ ನೀವು ಬೇಕಾದ್ರೆ ಹಾಕೋಬಹುದು. ನಮ್ಮನೆಯಲ್ಲಿ ಮಾಡೋ ರೀತಿನಲ್ಲಿ ಮಾಡ್ತಾ ಇದ್ದೀನಿ. ಘಮ ಘಮ ಅಂತ ಬರ್ತಿದೆ ಅರೋಮ ತೆಂಗಿನಕಾಯ್ದು. ಅದಕ್ಕೆ ಹಿಂಗ್ ಹಾಕಿದ್ನಲ್ಲ, ಸಾಸಿವೆ, ಇಂಗು, ತೆಂಗಿನಕಾಯಿ, ಮೆಣಸಿನ್ಕಾಯಿ ಎಲ್ಲ ಗಮ್ಮಂತ ಘಮ ಬರ್ತಿದೆ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಚಟ್ನಿಗೆ ಕುದ್ದು ಆರಿಸಿರೋ ನೀರು ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕೋದು. ಅದನ್ನ ಹಾಕಿದ್ರೆ ಚಟ್ನಿ ಬೇಗ ಹಾಳಾಗಲ್ಲ ಅಂತ. ನೋಡಿ ವೀಕ್ಷಕರು ನೋಡ್ತಾ ಇರ್ಬೋದು. ಉಪ್ಪು, ಒಂದ್ ಸ್ವಲ್ಪ ಸಕ್ಕರೆ ಅವ್ರವ್ರ ಇಷ್ಟ, ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು. ಬೆಲ್ಲ ಬೇಕಾದ್ರೂ ಹಾಕೋಬಹುದು. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಬಾಣ್ಲಿಲಿ ಇದ್ದಿದ್ದು. ಇವಾಗ ಹುಣಸೆಹಣ್ಣು ರಸ 1 ಸ್ಪೂನ್ ಇಟ್ಕೊಂಡಿದ್ನಲ್ಲ, ಎಷ್ಟು ಚೆನ್ನಾಗಿ ಬರ್ತಿದ್ಯೋ ಘಮ ಅಂತ. ಇವಾಗ ಆರಿದೆ. ಇದು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಇದು ಕುದ್ದು ಆರಿರೋ ನೀರು, ಚೆನ್ನಾಗಿ ಆರ್ಬೇಕು. ಬೇಕಂದ್ರೆ ಆಮೇಲೆ ಹಾಕೋಬಹುದು. ಚಟ್ನಿ ಆಗಿದೆ. ನಮ್ಮನೇಲಿ 2 ಮೆಣಸಿನ್ಕಾಯಿ ನಾನು ಹಾಕಿದ್ದು. ಜಾಸ್ತಿ ತಿನ್ನೋರಾದ್ರೆ ಇನ್ನೂ 2 ಹಾಕೋಬಹುದು, ಖಾರ ಜಾಸ್ತಿ ಬೇಕು ಅಂದವರು. ಕರ್ಬೇವಿನ ಸೊಪ್ಪು ಹಾಕಿರೋದ್ರಿಂದ 2 ಮಿಕ್ಸ್ ಆಗಿ ಈ ಕಲರ್ ಬಂದಿದೆ. ಇವಾಗ ಒಗ್ಗರಣೆ ಹಾಕಿದ್ದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕು. ಇವಾಗ ಅದಕ್ಕೆ ಒಗ್ಗರಣೆ ಹಾಕಿದ್ದು ಸ್ವಲ್ಪ ಇದು ತಣ್ಣಗಿರ್ಬೇಕು. ಆಮೇಲೆ ಇದಕ್ಕೆ ಮಿಕ್ಸ್ ಮಾಡಬೇಕು, ಆವಾಗ್ಲೂ ಹಾಳಾಗಲ್ಲ.
ಯಾವುದೇ ಚಟ್ನಿಗೂ ಅಷ್ಟೇ ಒಗ್ಗರಣೆ ಹಾಕಿದ ತಕ್ಷಣ ಹಾಕಬಾರ್ದು. ವೀಕ್ಷಕರೆಲ್ಲ ನೋಡ್ತಿರ್ಬೋದು, ಇದನ್ನ ನೆನ್ನೆನೆ ರುಬ್ಬಿ ಇವಾಗ ಫರ್ಮೆಂಟೇಶನ್ ಆಗಿದೆ. ಇಡ್ಲಿ ಹಿಟ್ಟನ್ನ ಮಿಕ್ಸಿಗೆ ಹಾಕೋದು ಯಾಕೆ ತೋರಿಸ್ಲಿಲ್ಲ ಅಂದ್ರೆ ವಿಡಿಯೋ ತುಂಬಾ ಉದ್ದ ಆಗುತ್ತೆ ಅಂತ ತೋರಿಸ್ಲಿಲ್ಲ. ಫರ್ಮೆಂಟೇಶನ್ ಆಗಿರೋದು ತೋರಿಸ್ತೀನಿ, ಪದಾರ್ಥ ಎಲ್ಲ ನಿಮಗೆ ತೋರಿಸಿದೀನಿ. ಇಡ್ಲಿ ಪಾತ್ರೆಯಲ್ಲಿ ನೀರು ಕುದೀತಾ ಇದೆ. ಇವಾಗ ಇಡ್ಲಿ ಸ್ಟ್ಯಾಂಡಲ್ಲಿ ಎಲ್ಲ ಇಡ್ಲಿಗಳು ಹಾಕಿದ್ದೀನಿ. ಒಂದು 15 ಇಡ್ಲಿ ಹಾಕಿದ್ದೀನಿ, ಇದರಲ್ಲಿ ಇಡ್ತಾ ಇದ್ದೀನಿ. ಇದೊಂದು 15 ನಿಮಿಷ ಆಗುತ್ತೆ ಇಡ್ಲಿ ಆಗುತ್ತೆ. ತೆಗಿತಾ ಇದ್ದೀನಿ. ಬೆಳ್ಳಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪೂರ್ತಿ ಆಗಿದೆ, ಉಪಯೋಗಿಸ್ಬೋದು. ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿ ಆಗೋಣ.